ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂತಂದರೆ, ಇವತ್ತು ನಮ್ಮ ಜಾತ್ರೆ, ಊರಿದು ಗರಡಿ ಜಾತ್ರೆ ನಮ್ಮದು. ಸೊ ಮಿಜಾರ್ ಗರಡಿ ಜಾತ್ರೆ ಇವತ್ತು. ಸೊ ಮೊನ್ನೆ ಸ್ಟಾರ್ಟ್ ಆಗಿದೆ, ಇವತ್ತು ಲಾಸ್ಟ್ ಜಾತ್ರೆ. ಸೊ ಇವತ್ತೇನೆಲ್ಲ ಮಾಡ್ತೇವೆ ನಾವು ಸ್ಪೆಷಲ್, ಏನೆಲ್ಲ ಮಾಡಲಿಕ್ಕಿದೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಸೊ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆ್ಯಂಡ್ ನಮ್ಮ ಜಾತ್ರೆ ವೀಡಿಯೋಸ್ ಎಲ್ಲ ನಾನು ಹಾಕ್ತೇನೆ ಯೂಟ್ಯೂಬಲ್ಲಿ, ವ್ಲಾಗ್ ಹಾಕ್ತೇನೆ ನಾನು. ಓಕೆ, ಸೊ ಬನ್ನಿ, ಏನೆಲ್ಲ ಅಮ್ಮ ಮಾಡ್ತಿದ್ದಾರೆ. ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪಲ್ಯ ಮಾಡಲಿಕ್ಕೆ. ಆ್ಯಂಡ್ ಸಾಂಬಾರು ಕೂಡ ರೆಡಿ ಆಯಿತು. ಪೊಟ್ಯಾಟೊ ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡಿದ್ದು. ಸೊ ಅಲಸಂಡೆ ಉಪ್ಪು ಕರಿ ಕೂಡ ರೆಡಿಯಾಗಿದೆ. ಚೆಂದ ಸಾರು ಮಾಡಿದ್ದಾರೆ, ಟೊಮೆಟೊ ತಿಳಿ ಸಾರು ಮಾಡಿದ್ದಾರೆ. ನಾನು ಇವತ್ತು ಆಫೀಸಿಗೆ ರಜೆ ಹಾಕಿದ್ದೇನೆ, ಯಾಕಂತಂದರೆ ನಿನ್ನೆ ನಿನ್ನೆ ಜಾತ್ರೆಯಿಂದ ಬರುವಾಗ 2 o'clock ಆಗಿದೆ. ಸೊ ಆಮೇಲೆ ಬಂದು ಮಲಗುವಾಗ 2:30 3 o'clock ಆಗಿದೆ. ಸೊ ಹಾಗೆ ಇವತ್ತು ನಾನು ಆಫೀಸಿಗೆ ರಜೆ ಹಾಕಿದ್ದೇನೆ, ಲಾಸ್ಟ್ ಜಾತ್ರೆ ಬೇರೆ. ಸೊ ಅದಕ್ಕೆ ಇವತ್ತು ರಜೆ ಹಾಕಿದ್ದೇನೆ. ನಾಳೆ ಸಂಡೇ, ನಾಳೆ ಫುಲ್ಲು ತಿರುಗಲಿಕ್ಕೆ. ಅಲ್ಲಿ ಸಂಗಮದವರಿಗೆ ಎಡಪದವಲ್ಲಿ ಒಂದು ಗರಡಿ ಉಂಟು, ಅಲ್ಲಿ ಅಂದರೆ 2 ಗರಡಿದು ಸಹ ಜಾತ್ರೆ ಒಂದೇ ದಿನ ಆಗೋದು ಸೇಮ್. ಸೊ ಹಾಗೆ ಇಲ್ಲಿ ಫಸ್ಟ್ ಹೋಗಿ ಆಮೇಲೆ ಅಲ್ಲಿ ಹೋಗೋದು. ಅಲ್ಲಿ ತುಂಬ ಸ್ಟಾಲ್ ಇರ್ತದೆ ಮೇಲೆ ಗರಡಿಯಲ್ಲಿ, ಅಂದರೆ ಎಡಪದವ ಗರಡಿಯಲ್ಲಿ. ಸೊ ಅಲ್ಲಿ ಇವತ್ತು ಅಲ್ಲಿ ಹೋಗೋದು. ನಾವು ನಿನ್ನೆ ಇಲ್ಲಿ ಹೋಗಿದ್ವಿ ಮಿಜಾರ್ ಗರಡಿಗೆ, ಇವತ್ತು ಎಡಪದವ ಗರಡಿಗೆ ಹೋಗೋದು. ಆಮೇಲೆ ನಾಳೆ ಸಂತೆ ತಿರ್ಗಲಿಕ್ಕೆ ಉಂಟು. ಸೊ ಫುಲ್ ಎಂಜಾಯ್ ಮಾಡೋದು ನಾಳೆ ಸಂತೆ ತಿರ್ಕೊಂಡು. ಓಕೆ ಗೈಸ್, ನಾನಿನ್ನು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕಾಫಿ ಕುಡಿಬೇಕು. ಸೊ ಆಮೇಲೆ ಸಿಗ್ತೇನೆ. ಸೊ ನೋಡಿ, ಗುಂಡ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಗುಂಡ, ಸಾಫ್ಟ್ ಆಗಿದೆ. ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ಬೋದು ಇದನ್ನು. ಟೀ ಕುಡಿಬೇಕು. ಟೀ ಕುಡಿದು ಆಮೇಲೆ ಹಲಸಿನ ಎಲೆಯ ಗುಂಡ ಮಾಡಿದ್ದಾರೆ, ಅಂದರೆ ಹಲಸಿನ ಎಲೆಯ ಕೊಟ್ಟಿಗೆ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿದ್ದಾರೆ. ಸೊ ಇನ್ನು ಕಾಫಿ ಮಾಡಿ, ಅಂದರೆ ಮಾರ್ನಿಂಗ್ ನಾನು ಕಾಫಿ ಕುಡಿಯೋದು, ಕಾಫಿ ಆಗಿ ಇನ್ನು ಅದನ್ನು ತಿನ್ನಬೇಕು. ಅಂದರೆ ಸಾಂಬಾರು ರೆಡಿ ಆಗ್ತಾ ಉಂಟು ಅಷ್ಟೇ. ಸೊ ಸಾಂಬಾರೊಟ್ಟಿಗೆ ಇನ್ನು ತಿನ್ನೋದು. ಹಲಸಿನ ಗುಂಡದ ಜೊತೆ ಚಟ್ನಿ ಮತ್ತು ಸಾಂಬಾರು ಹಾಕಿ ತಿಂತಾ ಇದ್ದೇನೆ ನಾನು. ಹೇ ಕ್ಯೂಟೀಸ್, ವಾಟ್ ಆರ್ ಯು ಡೂಯಿಂಗ್? ನೋಡಿ ಓಡ್ತಾ ಇದ್ದಾರೆ. ಸೊ ಅಮ್ಮನ ಬ್ಲೌಸಿಗೆ ಡಿಸೈನ್ ಇಟ್ಟಿರಲಿಲ್ಲ ಬ್ಯಾಕ್ ಸೈಡ್. ಸೊ ಅದಕ್ಕೆ ಯಾವುದು ಸೂಟ್ ಆಗ್ತದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ, ನಾನೇ ಡಿಸೈನನ್ನು ಕುತ್ಕೊಳ್ಳಿಸುವ ಅಂತ ಹೇಳಿ. ಸೊ ನಾನು ಆಲ್ರೆಡಿ ತಂದಿಟ್ಟಿದ್ದೆ ಎಲ್ಲ, ಬ್ಲೌಸಿಗೆ ಯಾವ ಥರ ಡಿಸೈನ್ ಎಲ್ಲ ಹಾಕ್ತಾರೆ ಅಂತ ಹೇಳಿ ಆಲ್ರೆಡಿ ತಂದಿಟ್ಟಿದ್ದೆ. ನಾವೇ ಬ್ಲೌಸಿಗೆ ಡಿಸೈನ್ ಇಡ್ಬೋದು, ಅಂದರೆ ಸ್ಟಿಚ್ ಹಾಕಿದರೆ ಆಯಿತು ಅಷ್ಟೇ.
ಸೊ ಜಾತ್ರೆಗೆ ನಾವು ಕಿಚನನ್ನು ಫುಲ್ ಕ್ಲೀನ್ ಮಾಡ್ತಾ ಇದ್ದೇವೆ ನಾವು. ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಅದಕ್ಕೋಸ್ಕರ. ಸೊ ನೋಡಿ ಕ್ಯಾಪ್ಸಿಕಮ್, ಆಮೇಲೆ ಸೂಜಿ, ಬಾಂಬೆ ರವೆ, ಆಮೇಲೆ ಚಕ್ಕೆ ಲವಂಗ, ಇದು ನಾಳೆ ಚಿಕನ್ ಮಾಡಲಿಕ್ಕೆ, ಸೊ ಚಿಕನ್ಗೆ ತಂದಿದ್ದಾರೆ. ಆಮೇಲೆ ಟರ್ಮರಿಕ್ ಪೌಡ್ರು, ಚಿಲ್ಲಿ ಪೌಡರ್, ಆಮೇಲೆ ರೆಡ್ ಸಾಸ್. ಇದು ಗೋಬಿ ಮಾಡಲಿಕ್ಕೆ ಇವತ್ತು ವೆಜ್ ಮಾಡೋದ್ರಿಂದ ಗೋಬಿ ಮಾಡ್ತಾಯಿದ್ದೇವೆ. ಚಿಕನ್ ಎಲ್ಲ ನಾಳೆ ಮಾಡ್ತಾಯಿದ್ದೇವೆ. ಸೊ ರೆಡ್ ಚಿಲ್ಲಿ ಸಾಸ್ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಟೊಮೆಟೊ ಸಾಸ್ ನಾವು ಮನೆಯಲ್ಲೇ ಮಾಡೋದು. ಆಮೇಲೆ ಗರಂ ಮಸಾಲೆ ಪೌಡರ್, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾರ್ನ್ಫ್ಲವರ್, ಆಮೇಲೆ ಕೋಕೋನಟ್ ಆಯಿಲ್. ಇವತ್ತು ಗೋಬಿ ಮಂಚೂರಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಫ್ಲವರನ್ನು ಚೆನ್ನಾಗಿ ತೊಳೆದು ಬಿಸಿ ನೀರು ಮತ್ತು ಅರಶಿನ ಹಾಕಿಟ್ಟಿದ್ದೆ. ಗೋಬಿ ಫ್ರೈ ಮಾಡ್ತಾ ಇದ್ದೇವೆ. ಸೊ ಈ ಕಡೆ ಬೇಕಾದ ಐಟಮನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ ನಾವು. ಗೋಬಿ ರೆಡಿ ಆಗ್ತಾ ಉಂಟು, ಗೋಬಿ ಮಂಚೂರಿ. ಸೊ ನಾವಿದಕ್ಕೆ ಏನು ಔಟ್ಸೈಡಿಂದ ಏನು ಕೂಡ ಸಾಸ್ ಅದೆಲ್ಲ ಹಾಕ್ತಾ ಇಲ್ಲ, ಜಸ್ಟ್ ಚಿಲ್ಲಿ ಸಾಸ್ ಹಾಕ್ತಿದ್ದೇವೆ. ಆಮೇಲೆ ಟೊಮೆಟೊ ಸಾಸ್ ಮನೇಲಿ